ಹಾಯ್ ಎಲ್ಲರಿಗೂ ನಮಸ್ಕಾರ. ಆಶಾ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಸಂಕ್ರಾಂತಿ ಹಬ್ಬಕ್ಕೆ ಮಾಡೋ ಅಂಥ ಕಡುಬು ಮತ್ತು ಚಿಲುಕ್ಸಿದ ಅವರೆಕಾಳು ಸಾಂಬಾರಿಗೆ ಈರುಳ್ಳಿ, ಟೊಮಟೊ, ಶುಂಠಿ, ತೆಂಗಿನಕಾಯಿ ತುರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಮಿಕ್ಸಿ ಜಾರಿಗೆ ಕಡಲೆ, ಸ್ವಲ್ಪ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಖಾರ ಪುಡಿ, ತೆಂಗಿನಕಾಯಿ, ಈರುಳ್ಳಿ ಎಲ್ಲನೂ ಹಾಕಿ ಮಸಾಲೆನ ರುಬ್ಬಿಟ್ಕೊಳ್ತಾಯಿದ್ದೀನಿ. ರುಬ್ಬಿಟ್ಕೊಂಡು ನಾನಿಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮಾಟೊ ಎಲ್ಲ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಕಡುಬು ಅವರೆಕಾಳು ಸಾಂಬಾರೇ ಸ್ಪೆಷಲ್ಲು. ನಿಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ನೀವು ತಿಳಿಸಿ. ಇಲ್ಲಿ ಟೊಮಟೊಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಸ್ವಲ್ಪ ಬೇಯೋ ಹಾಗೆ ಕೈ ಆಡಿಸ್ತಾಯಿದ್ದೀನಿ. ಅದಾದಮೇಲೆ ನಾನು ಅವರೆಕಾಳು ಜೊತೆ ಒಂದು 2-3 ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವರೆಕಾಳು ಮತ್ತು ಆಲೂಗಡ್ಡೆ ಎಲ್ಲ ಹಾಕಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನಾನು ಒಂದು ಸ್ವಲ್ಪ ನೀರು ಹಾಕಿ ಬೇಯೋಕ್ಕಿಡ್ತಾಯಿದ್ದೀನಿ. ನೀರಲ್ಲಿ ಬೇಯುವ ಚೆನ್ನಾಗಿ ಉಪ್ಪು ಹತ್ತಲಿ ಅಂತ ನೀರಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ತಾಯಿದ್ದೀನಿ. ಒಂದು 5 ನಿಮಿಷ ಬೆಂದಮೇಲೆ ಮಸಾಲೆ ಹಾಕೋಕ್ಕೆ ಸರಿಯಾಗುತ್ತೆ. ಈಗ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯೋಕ್ಬಿಡಿ. ಈಗ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬೆಂದೈತೆ. ಬೆಂದಾದಮೇಲೆ ರುಬ್ಬಿಟ್ಟಿರೋಂಥ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿದ್ಮೇಲೆ ಒಂದು 2 ಕುದಿ ಬಂದ ತಕ್ಷಣ ಸಣ್ಣ ಉರಿ ಮಾಡಿದರೆ ಕಾಳು ಚೆನ್ನಾಗಿ ಬೇಯುತ್ತೆ. ಒಂದು 2 ಕುದಿ ಬಂದರೆ ಸಾಕು. ನಾನಿಲ್ಲಿ ಕಡುಬಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಸಾಂಬಾರು ಕುದಿ ಬಂದಿದೆ. ಸ್ವಲ್ಪ ಉಪ್ಪು ಸಾಲ್ಟೇಜ್ ಆದರೆ ಉಪ್ಪು ಹಾಕೋಬೋದು. ನಾನು ಸ್ವಲ್ಪ ಉಪ್ಪು ಕಡಿಮೆ ಹಾಕಿದ್ದೆ. ಈಗ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿ ಬಂದಿದೆ. ಸ್ವಲ್ಪ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದಾದ ತಕ್ಷಣ ಈ ಕಡೆ ಇನ್ನೊಂದು ಸ್ಟವ್ ಮೇಲೆ ಕಡುಬಿಗೆ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಈಗ ಸಾಂಬಾರು ಕುದಿ ಬಂದಿದೆ. ಒಂದು 5 ನಿಮಿಷ ಸಣ್ಣ ಉರಿಲಿ ಬೆಂದರೆ ಸಾಕು, ಬೇಗ ಆಗುತ್ತೆ. ಈಗ ನಾನಿಲ್ಲಿ ಕಡುಬಿಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾವು ಅಕ್ಕಿ ತರಿ ಬಿಡಿಸುವಾಗ ಒಡ್ಕೋಬೇಕಾದ್ರೆ ಅಕ್ಕಿ ತೊಳೆದು ಸ್ವಲ್ಪ ಹೊತ್ತು ಒಣಗಿಸಿಟ್ಕೊಂಡು ಅದನ್ನು ಮಿಕ್ಸಿಗೆಲ್ಲ ಹಾಕ್ಕೊಂಡು ರವೆ ಥರ ಮಾಡ್ಕೊತೀವಿ. ಆಗಲೇ ಸ್ವಲ್ಪ ಜೀರಿಗೆ ಹಾಕಿ ರವೆ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ತೆಂಗಿನಕಾಯಿ ಒಂದು ದೊಡ್ಡ ಭಾಗದಷ್ಟು ಒಂದು ಹೋಳು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಮತ್ತು ಜೀರಿಗೆ ಹಾಕೋರು ಇದಕ್ಕೆ ಡೈರೆಕ್ಟಾಗಿ ಹಾಕ್ಬೋದು. ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ನಾನು ರವೆ ಮಾಡ್ಕೊಳ್ಳುವಾಗಲೇ ಜೀರಿಗೆ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿಗೆ ಹಾಕಿದ್ದೀನಿ. ಇದು ಕುದಿ ಬಂದಮೇಲೆ ರವೆ ಹಾಕಿ ಚೆನ್ನಾಗಿ ಕೈ ಆಡಿಸಿ. ಈಗ ಕುದಿ ಬಂದಿದೆ ಚೆನ್ನಾಗಿ. ನಾನು ರವೆ ಹಾಕಿದ್ದೀನಿ. ಅಕ್ಕಿಯಿಂದನೇ ಮಾಡೋವಂಥದ್ದು. ಚೆನ್ನಾಗಿ ಮಿಕ್ಸ್ ಮಾಡಿ ನೀರೆಲ್ಲ ಒಂದೇ ಸಮ ಹದಕ್ಕಿದೆ. ಇಲ್ಲಿ ನಾನೊಂದು ಸೇರು ಅಕ್ಕಿ ಹಾಕಿದ್ದೀನಿ. ಆದರೆ ನಾನು ಯಾವುದೇ ಮೆಜರ್ಮೆಂಟ್ ಹೇಳ್ತಾ ಇಲ್ಲ. ಎಲ್ಲ ಅಡುಗೆಲೂ ಅಷ್ಟೇ, ನಾವು ಕಣ್ಣು ಅಳತೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಎಲ್ಲ ಅಳತೆನೂ ಹಾಗೆ ಗೊತ್ತಾಗುತ್ತೆ. ನಾನು ಈ ನೀರು ಒಂದು ಸ್ವಲ್ಪನೂ ಅಳತೆ ಮಾಡಿ ಹಾಕಲಿಲ್ಲ. ಅಕ್ಕಿ ಒಂದು ಸೇರು ಹಾಕಿದ್ದೀನಿ ಅಷ್ಟೇ. ಒಂದು ಅಳತೆಗೆ ತಕ್ಕಂತೆ ಹಾಕಿದ್ದೆ, ಅದು ಕರೆಕ್ಟಾಗೇ ಆಗಿದೆ. ಅದು ಚೆನ್ನಾಗಿ ಅರ್ಧ ಬೆಂದರೆ ಸಾಕು. ಮುಕ್ಕಾಲು ಪರ್ಸೆಂಟ್ ಕುದಿ ಬಂದು ಬೆಂದರೆ ಸಣ್ಣ ಉರಿ ಮಾಡಿಟ್ಟಾಗ ಆಮೇಲೆ ಹಬೆಯಲ್ಲಿ ಬೇಯಿಸ್ಕೋಬೋದು. ನಾನಿಲ್ಲಿ ಹೊರಗಡೆ ಒಲೆ ಹಾಕಿದ್ನಲ್ಲ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಅಂತ, ಅಲ್ಲೇ ಬಿಸಿ ಆಗೋಕ್ಕೆ ನೀರಿಟ್ಟಿದ್ದೆ. ನೀರು ಬಿಸಿಯಾಗಿದೆ. ಕಡುಬನ್ನು ಅಲ್ಲೇ ಬೇಯೋಕ್ಕಿಟ್ಟಿದ್ದೀನಿ. ಅದಕ್ಕೆ ತಂದು ಹಾಕ್ತಾಯಿದ್ದೀನಿ ಕಡುಬೆಲ್ಲನೂ. ಇಲ್ಲಿ 3/4% ಬೆಂದಿರೋದ್ರಿಂದ ಇಲ್ಲೊಂದು 10 ನಿಮಿಷ, ಕಾಲು ಗಂಟೆ ಬೆಂದರೆ
ಬೇಗ ಆಗುತ್ತೆ. ಸಬ್ಬಸಿಗೆ ಸೊಪ್ಪಿದ್ರೆ ಹಾಕೋಬೋದು. ನಾನು ಸಬ್ಬಸಿಗೆ ಸೊಪ್ಪು ಇರಲಿಲ್ಲ, ಬರೀ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಒಂದು 10 ನಿಮಿಷ ಬೇಯಿಸಿದರೆ ಕಡುಬು ರೆಡಿಯಾಗಿದೆ. ಇಲ್ಲಿ ಸಾಂಬಾರು ರೆಡಿಯಾಗಿದೆ. ಮತ್ತು ನಾವು ಅವರೆಕಾಳು ಉಪ್ಪು ಹಾಕಿ ಬೇಯಿಸ್ಕೊತೀವಿ. ಅವರೆಕಾಳು ಸ್ವಲ್ಪ ಹೊತ್ತು ಒಲೆಯಲ್ಲೇ ಬೇಯೋಕ್ಕಿಟ್ಟೆ. ಅವರೆಕಾಳು ಆಯಿತು. ಈಗ ಪೂಜೆಗೆ ದೇವ್ರ ಮನೆಗೆ ಇಡೋಣ ಅಂತ ರೆಡಿ ಮಾಡ್ಕೊಂಡು ಹೆಸರುಬೇಳೆ ಪಾಯಸ